ಹಲೋ, ನಮಸ್ಕಾರ ಬಂಧುಗಳೇ. ಇದು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಸರಗೂರು ಟೌನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಬಲಗೈ ಸಮಾಜದ ಬಂಧುಗಳು ಸರಗೂರು ತಾಲೂಕಿನ ವ್ಯಾಪ್ತಿಗೆ ಸಂಬಂಧಪಡ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಯಜಮಾನರುಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಾರಿಕೆ ಹಾಕಿ ಪ್ರತಿಯೊಬ್ಬರನ್ನ ಒಗ್ಗಟ್ಟಾಗಿ ಸೇರಿಸಿ ಈ ಒಂದು ಸರಗೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಳ ಮೀಸಲಾತಿ ವಿಚಾರ. ಮೀಸಲಾತಿ ವಿಚಾರದಲ್ಲಿ ಬಂದಾಗ ಎಡಗೈ ಬಲಗೈ ಹಾಗೂ ಇನ್ನಿತರ ಸಮುದಾಯಗಳನ್ನ ನಮ್ಮ ಸಮುದಾಯದ ಜೊತೆ ಸೇರಿದ್ದು ಆ ಸಮುದಾಯಗಳನ್ನ ಬೇರೆ ಬೇರೆ ಮಾಡಿ ಅವರಿಗೆ ಆದಂತಹ ಮೀಸಲಾತಿಯನ್ನ ನೀಡಲಿಕ್ಕೋಸ್ಕರ ಸರ್ಕಾರವು ಜಾರಿ ಮಾಡಲು ಹೊರಟಿದ್ದು, ನಂತರ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿ ಅದನ್ನ ತಟಸ್ಥ ಮಾಡಿ ಕೋರ್ಟಲ್ಲಿ ತಡೆದಿರತಕ್ಕಂಥ ಒಂದು ಉದ್ದೇಶ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಆಗದು ಬೇಡ. ಮೊದಲನೇದಾಗಿ ನಮಗೆ ಒಳ ಮೀಸಲಾತಿ ಹೋರಾಟದಲ್ಲಿ ಏನು ಹಿಂದೆ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಇತ್ತೋ ಆ ಒಂದು ರಿಸರ್ವೇಶನ್ ಉಳಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದ ಜನತೆ ಹಾಗೂ ಇಚ್ಲಿಕೋಟೆ ತಾಲೂಕು ಹಾಗೂ ಸರಗೂರು ತಾಲೂಕಿನ ಸಮ್ಮಿಲನದಲ್ಲಿ ಮುಖಂಡರುಗಳ ಜೊತೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಪ್ರಮುಖವಾಗಿ ಸರಗೂರು ತಾಲೂಕಿನ ಆದಿ ಕರ್ನಾಟಕ ಮಹಾಸಭಾ ವತಿಯಿಂದ ಅನೇಕ ಸಭಾದ ಪದಾಧಿಕಾರಿಗಳು ತುಂಬಾ ಶ್ರಮಪಟ್ಟು ಈ ಒಂದು ಪ್ರತಿಭಟನೆಯ ಹಿಂದೆ ತುಂಬಾ ಅವರ ಶ್ರಮ ಇದೆ. ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಆ ಒಂದು ಹಳ್ಳಿಗಳಲ್ಲಿ ಮನೆ ಮನೆಗೆ ಭೇಟಿ ಮಾಡಿ ಅಲ್ಲಿ ಮುಖಂಡರು ಮತ್ತು ಹಲವಾರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಒಳ ಮೀಸಲಾತಿ ವಿಚಾರದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ತಾವುಗಳು 3ನೇ ತಾರೀಕು ಮಂಗಳವಾರ ದಿನ 10 ಗಂಟೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಅಂದರೆ ಹೋರಾಟವನ್ನ ಮಾಡಿ ಸರ್ಕಾರದ ಮಟ್ಟಕ್ಕೆ ನಮ್ಮ ಕೂಗು ಮುಟ್ಟಬೇಕು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿ ಅವರನ್ನ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಮಗೆ ಅನ್ಯಾಯ ಆಗ್ತಿರ್ತಕ್ಕಂಥ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಪ್ರತಿಭಟನೆಗೆ ಪ್ರತಿಯೊಂದು ಗ್ರಾಮಸ್ಥರು ಹಾಗೂ ನನ್ನ ಬಲಗೈ ಸಮಾಜದ ಬಂಧುಗಳೇ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಯನ್ನ ಕಾಣಲಾಯಿತು. ನೋಡಿ, ಈ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅನ್ನೋದನ್ನ ನೀವು ಕೂಡ ನೋಡ್ಬೋದು. ಹಾಗಾಗಿ ಒಂದು ಪ್ರತಿಭಟನೆ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾದಂತಹ ಆದಿ ಕರ್ನಾಟಕ ಮಹಾಸಭಾದ ಪದಾಧಿಕಾರಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಈ ಒಂದು ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು.